ಭಾಳ ದೊಡ್ಡದಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಈ ಒಂದು ಸದ್ಯಕ್ಕೆ ಎಷ್ಟೋ ಪೇಷಂಟ್ಗಳು ಅಂದರೆ ಎಷ್ಟೋ ಗರ್ಭಿಣಿಯರು ಬಂದು ಇಲ್ಲಿ ಅಡ್ಮಿಂಟ್ ಆಗಿ ಇಲ್ಲಿ ಹೆರಿಗೆ ಮಾಡಿಸ್ಕೊತಿದ್ದವರು ಇವಾಗ ಯಾರೂ ಕೂಡ ಬಾರದ ಪರಿಸ್ಥಿತಿ ಆಗಿದೆ. ಇದೇ ಏರಿಯಾದಲ್ಲೇ ನಾವು ಕೂಡ ಜನರನ್ನ ಮಾತನಾಡಿಸುವಂಥದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದಕ್ಕೂ ಮುಂಚೆ ಒಂದು ಸಲ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲೇ ಇದನ್ನು ತೋರಿಸ್ಬಿಡೋಣ ಅಂತ ನೋಡಿ. ಗಮನಿಸ್ತಾ ಇದ್ದೀರಾ, ಈಗ ಸದ್ಯಕ್ಕೆ ಇದು ಜಾಗ ಪಾರ್ಕಿಂಗ್ ಮಾಡೋದಕ್ಕಾಗ್ಬಿಟ್ಟಿದೆ. ಈ ಪಾರ್ಕಿಂಗ್ ಸ್ಲಾಟ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಇವತ್ತು ಆ್ಯಂಬುಲೆನ್ಸ್ ಇಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಆ್ಯಂಬುಲೆನ್ಸ್ ಕೊರತೆ ಕಾಡ್ತಾ ಇದೆ. ಆ್ಯಂಬುಲೆನ್ಸ್ ಸೇವೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳಿವೆ. ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿರುವಂಥ ಒಂದು ಆ್ಯಂಬುಲೆನ್ಸ್ ಗಾಡಿಗಳನ್ನು ತಗೊಬಂದು ನೋಡಿ ಕರ್ನಾಟಕ ಸರ್ಕಾರ ಆ್ಯಂಬುಲೆನ್ಸ್. ಈ ಆ್ಯಂಬುಲೆನ್ಸ್ ಇವತ್ತು ಯಾವ ರೀತಿಯಾಗಿ ಪಾಳು ಬಿದ್ದೋಗಿದೆ ಅಂತಂದರೆ ಇದರ ಹೊಣೆ ಯಾರು? ಇದಕ್ಕೆ ಯಾರು ಜವಾಬ್ದಾರಿ? ಈಗ ನೋಡಿ, ನ್ಯಾಷನಲ್ ಆ್ಯಂಬುಲೆನ್ಸ್ ಸರ್ವಿಸ್, ರಾಜ್ಯ ಸರ್ಕಾರದ ಈ ಒಂದು ಆ್ಯಂಬುಲೆನ್ಸ್ ಈ ರೀತಿಯಾಗಿ ದಿಕ್ಕಾಪಾಲಾಗಿ ದಿಕ್ಕಿಲ್ಲದಂತೆ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಷ್ಟು ಮಾತ್ರ ಅಲ್ಲ, ಈಗ ಕತೆ ಏನಾಗಿದೆ ಗೊತ್ತಾ? ಇಲ್ಲಿ ನೋಡಿ, ಈ ಕತೆ ಏನು ಅಂತಂದರೆ, ಈ ಜಾಗ ಇದೆಯಲ್ಲ, ಈ ಜಾಗ ಈಗ ನಿಮಗೆ BBMP ಅಂದರೆ GBA ಕಸದ ಗಾಡಿಯನ್ನು ನಿಲ್ಲಿಸಿಕೊಳ್ಳುವಂಥ ಒಂದು ಸ್ಟ್ಯಾಂಡ್ ಆಗಿಬಿಟ್ಟಿದೆ. ಆ ಕಸದ ಗಾಡಿಯನ್ನು ನಿಲ್ಲಿಸ್ಕೊಳ್ಳುವಂಥ ಜಾಗ ಆಗಿಬಿಟ್ಟಿದೆ. ಸೊ ನಮ್ಮ ನಂಜಪ್ಪ ಸರ್ಕಲ್ನಲ್ಲಿರುವಂಥ ಇತಿಹಾಸವುಳ್ಳಂಥ ಈ ಒಂದು ಹೆರಿಗೆ ಆಸ್ಪತ್ರೆ ಈಗ ಪಾಳು ಬಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ.